ಎಲ್ರಿಗೂ ನಮಸ್ತೆ. ರಾಜ್ಯದ ಉಪಮುಖ್ಯಮಂತ್ರಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಒಂದು ತಿಂಗಳಿಗೆ ಮುಂಚೆ ಅಂದರೆ ಸೆಪ್ಟೆಂಬರ್ ಮಂತಲ್ಲಿ ಪಾಟ್ ಹೋಲ್ಸ್ ಬಗ್ಗೆ ಎಲ್ಲರಿಗೂ ನ್ಯೂಸ್ ಕೊಟ್ಟಿದ್ರು. ಏನಂತ ನವೆಂಬರ್ ಫಸ್ಟ್ ವೀಕ್ ಅಷ್ಟೊತ್ತಿಗೆ ಅಂದರೆ ಅಕ್ಟೋಬರ್ ಮಂತಲ್ಲಿ ಎಷ್ಟೆಷ್ಟು ಪಾಟ್ ಹೋಲ್ಸ್ ಇದೆಯೋ ಬೆಂಗಳೂರಲ್ಲಿರೋ ಅಷ್ಟು ಪಾಟ್ ಹೋಲ್ಸ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಕೆಲಸ ನಡೀತಿದೆ. ಎಷ್ಟೊಂದು ಔಟರ್ ರಿಂಗ್ ರೋಡ್ಗಳೆಲ್ಲ ಆ್ಯಕ್ಚುಲಿ ಟಾರ್ ಬಿದ್ದಿದೆ, ವರ್ಕ್ ಆಗ್ತಿದೆ. ಆದರೆ ಒಂದು ಸಣ್ಣ ಸಜೆಷನ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. Your other departments, BWSSB, BESCOM will start digging up. These roads will not allow them. Sir, in case if this gets peeled off, will the contractor himself will invest and again try to... There is a defect liability period. Defect liability period is 3 years. Okay. In that 3 years, anything happen, it is the contractor have to do it. But who will be responsible to monitor all that? My officers will be responsible. They will issue them license. 10% has been kept now. Security deposit 5% it is. 5% will be kept. After 5%, we will see that all these things will be relooked and then only we'll release this. ಏನು ವಿಷಯ ಅಂತ ಹೇಳಿದ್ರೆ ಪಾಟ್ ಹೋಲ್ಸ್ ಇದ್ದಂಥ ರೋಡ್ಗಳು, ಹೆಚ್ಚಿಗೆ ಪಾಟ್ ಹೋಲ್ಸ್ ಇದ್ದಂಥ ರೋಡ್ಗಳು ಅಂದರೆ ಈಗ ನನ್ನ ರೋಡಲ್ಲಿ ಪಾಟ್ ಹೋಲ್ ಇದೆ ಅಂತ ಹೇಳಿದ್ರೆ ಅದನ್ನು ಇವಾಗ ಏನಾದರೂ ಸರ್ಕಾರ ಕ್ಲೋಸ್ ಮಾಡ್ತು ಅಂದರೆ ಯಾವುದಾದ್ರೂ ಒಂದು ಕಾಂಟ್ರಾಕ್ಟರ್ ಯಾರಾದರೂ ಒಬ್ಬ ತೊಗೊಂಡು ಅದನ್ನು ಕ್ಲೋಸ್ ಮಾಡಿಸಿರ್ತಾನೆ. ಆ ವ್ಯಕ್ತಿ ಕಾಂಟ್ರಾಕ್ಟರ್ ಯಾರಿರ್ತಾರೆ, ಆ ಒಂದು ಸಂಸ್ಥೆ ಯಾರಿರ್ತಾರೆ, ಆ ಸಂಸ್ಥೆಯವ್ರದ್ದು ಹೆಸರು ಮತ್ತು ಫಲಕ ಹಾಕಿ ಒಂದು ಬೋರ್ಡ್ ಹಾಕಿ ಈ ಒಂದು ಕಂಪ್ನಿ ಟೇಕ್ ಓವರ್ ಮಾಡಿಕೊಂಡು ಈ ರೋಡ್ನ ಹಾಕಿರೋದು. ಇವಾಗ DLP ಕೊಟ್ಟಿರೋದು 3 ವರ್ಷ ಅಂತ ಹೇಳಿ ಕೊಟ್ಟಿದ್ದಾರೆ, ಅಂದರೆ ಡ್ಯೂರಬಿಲಿಟಿ ಪೀರಿಯಡ್ ಕೊಟ್ಟಿರೋದು 3 ವರ್ಷ ಅಂತ ಕೊಟ್ಟಿದ್ದಾರೆ. ಆ 3 ವರ್ಷದೊಳಗಡೆ ಅಕಸ್ಮಾತ್ ರೋಡಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ, ಪಾಟ್ ಹೋಲ್ಸ್ ಏನಾದರೂ ಆಯಿತು ಅಥವಾ ಮೇಲ್ಗಡೆ ಲೇಯರ್ ಏನೋ ಕಿತ್ಕೊಂಬಂತು ಅಂದರೆ ಗೌರ್ಮೆಂಟ್ಗೆ ಡೈರೆಕ್ಟಾಗಿ ಫಸ್ಟ್ ಕಂಪ್ಲೇಂಟ್ ಕೊಡೋದ್ರ ಬದಲು ಈ ಕಾಂಟ್ರಾಕ್ಟರ್ಗಳಿಗೆ ಇನ್ಫಾರ್ಮೇಷನ್ ಕೊಟ್ಟು ನೋಡಿ ನೀವು ಹಾಕಿರೋ ರೋಡ್ ಈ ಥರ ಆಗಿದೆ ಅಂತ ಹೇಳಿ ಪಬ್ಲಿಕ್ಗೆ ಡೈರೆಕ್ಟಾಗಿ ಮಾತಾಡೋದಕ್ಕೆ ಒಂದು ಪ್ರಾವಿಷನ್ ಕೊಡ್ತು ಅಂತ ಹೇಳಿದ್ರೆ ಒಳ್ಳೆ ಕಾಂಟ್ರಾಕ್ಟರ್ಗಳಿಗೆ ಬೆನಿಫಿಟ್ ಆಗುತ್ತೆ, ಅಂದರೆ ಮರ್ಯಾದೆ ಉಳಿಯುತ್ತೆ. ಕೆಟ್ಟ ಕಾಂಟ್ರಾಕ್ಟರ್ಸ್ ಯಾರಾದರೂ ಇತ್ತು ಅಂದರೆ ಅವ್ರಿಗೆ ಹೊಡೆತ ಬೀಳುತ್ತೆ ಇದರಿಂದ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ಸಜೆಷನ್ನ ತೊಗೊಳೋದಕ್ಕೆ ಟ್ರೈ ಮಾಡಿ. ಯಾವ ರೋಡ್ಗಳು ಪಾಟ್ ಹೋಲ್ಸ್ ನೀವು ಫಿಲ್ ಮಾಡಿಸ್ತಾ ಇದ್ದೀರಾ, ನಾಳೆಗೆ ಅದು ಕಿತ್ಕೊಂತು ಅಂತ ಹೇಳಿದ್ರೆ ಮತ್ತೆ ಅದನ್ನು ಕಂಪ್ಲೇಂಟ್ ಯಾರಾದರೂ ತೊಗೊಂಡೋಗಿ ರೈಸ್ ಮಾಡಬೇಕು ಅನ್ನೋದ್ರದ್ದು ಅರಿವಿಲ್ದಂಗೆ 90% ಆಫ್ ದ ಪಬ್ಲಿಕ್ ಇರ್ತೀವಿ. ಸೊ ಪಬ್ಲಿಕ್ ಕೈಯಲ್ಲಿ ಒಂದು ಸಪೋರ್ಟ್ ಇರಬೇಕು ಅಂತ ಹೇಳಿದ್ರೆ ಆ ರೋಡ್ ಕಾಂಟ್ರಾಕ್ಟರ್ ಯಾರು ಹಾಕಿರ್ತಾರಲ್ಲ ಆ ಕಾಂಟ್ರಾಕ್ಟರ್ದು ಫೋನ್ ನಂಬರ್ ಮತ್ತು ಅವ್ರದ್ದೇ ಇರಬೇಕು ಅಂತಿಲ್ಲ, ಅವ್ರ ಆಫೀಸ್ ನಂಬರ್ ಆದರೆ ಅಟ್ಲೀಸ್ಟ್ ಇದ್ದು ನೀವು ಹಾಕಿರೋವಂಥ ಒಂದು ರೋಡಲ್ಲಿ ಈ ಒಂದು ಟೈಮಿಂದ ಈ ಒಂದು ಟೈಮ್ವರೆಗೂ ಇದಕ್ಕೆ ಡ್ಯೂರಬಿಲಿಟಿ ಇದೆ ಅಂತ ಹೇಳಿ ನೀವು ಕೊಟ್ಟಿರೋವಂಥ ರೋಡಲ್ಲಿ ಕೆತ್ಕೊಂಡು ಪಾಟ್ ಹೋಲ್ಸ್ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ನ ರೈಸ್ ಮಾಡೋದಕ್ಕೆ ಪಬ್ಲಿಕ್ಗೆ ಒಂದು ಪ್ರಾವಿಷನ್ ಇತ್ತು ಅಂತ ಹೇಳಿದ್ರೆ, ಅವ್ರಿಗೆ ಡೈರೆಕ್ಟಾಗಿ ಫೋನ್ ಮಾಡೋಕ್ಕೆ ಪ್ರಾವಿಷನ್ ಇತ್ತು ಅಂತಂದರೆ ಇನ್ ಕೇಸ್ ಅವ್ರು ಏನಾದರೂ ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಮತ್ತು ಅದಾದಮೇಲೆ GBAಗೆ ಅಥವಾ BDAಗೆ ಅಲ್ಲಿರೋವಂಥ BBMPಗೆ ಹೋಗಿ ಕಂಪ್ಲೇಂಟ್ ರೈಸ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೂ ಪ್ರಾವಿಷನ್ ಇರುತ್ತೆ ಪಬ್ಲಿಕ್ಗೆ. ಬಟ್ ಆ ಪ್ರಾವಿಷನ್ನೇ ಇಲ್ದಂಗಿತ್ತು ಅಂತ ಹೇಳಿದ್ರೆ ಜನ ಏನು ಮಾಡ್ತಾರೆ, ಒಂದು ಸರಿ ರೈಸ್ ಮಾಡ್ತಾರೆ, 2 ಸರಿ ರೈಸ್ ಮಾಡ್ತಾರೆ, ಅದಾದಮೇಲೆ ಅವರು ಸುಮ್ಮನೆ ಆಗ್ತಾರೆ. ಈಗ ಆಲ್ರೆಡಿ ಪಾಟ್ ಹೋಲ್ಸ್ಗಳಿಗೆ ಆಗ್ತಿರೋದು ಅದೇನೆ ಅಲ್ವಾ. ಸೊ ಹಲವಾರು ಕಡೆ ಇರೋ ಈ ಒಂದು ಪಾಟ್ ಹೋಲ್ ಸಮಸ್ಯೆಗೆ ಇದು ಒಂದು ಸಜೆಷನ್ ಅಂತ ನಾನು ಭಾವಿಸ್ತೀನಿ. ನೀವು ಕೆಲಸ ಮಾಡಿಸ್ತಿರೋದ್ರ ಜೊತೆಗೆ ಇದು ಒಂದು ಇನಿಷಿಯೇಷನ್ ಅಂತ ತೊಗೊಂತು ಅಂತ ಹೇಳಿದ್ರೆ ಆ್ಯಕ್ಚುಲಿ ಇಟ್ ಕ್ಯಾನ್ ಡೂ ಬೆಟರ್. ಯಾಕಂದರೆ ವಾಸ್ತವ್ಯ ನೋಡೋದಿತ್ತು ಅಂತ ಹೇಳಿದ್ರೆ ತುಂಬ ಜನ ಬಿಲ್ ಪಾಸ್ ಆದಮೇಲೆ ಅದ್ರ ಬಗ್ಗೆ ಆ ರೋಡ್ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋ ಥರನೇ ತುಂಬ ಜನ ಹೇಳೋದು. ಯಾಕಂದರೆ DLP ನೀವು ಹೇಳ್ತಿದ್ದೀರಾ 5% ಇಲ್ಲ 10% ಎಷ್ಟೋ ಹೋಲ್ಡಲ್ಲಿ ಇರುತ್ತೆ ಅಂತ ಹೇಳಿ, ಬಟ್ 5% 10% ಈಸ್ ನಾಟ್ ಅ ಬಿಗ್ ಡೀಲ್ ಫಾರ್ ದ ಅಮೌಂಟ್ ದಟ್ ದೇ ಹ್ಯಾವ್ ರಿಸೀವ್ಡ್. ಸೊ ಆ ಒಂದು ಒಳ್ಳೆ ಇಂಟೆನ್ಷನಿಂದ ಅಷ್ಟೇ ಈ ಒಂದು ವಿಡಿಯೋ ಮಾಡ್ತಿರೋದು. ಸೊ ಜನಕ್ಕೂ ಅಷ್ಟೇ ಇದು ಯಾರಿಗಾದ್ರೆ ಇದು ತಪ್ಪಾಗಿ ನೀವು ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇಲ್ಲ ಇದು ಸರಿ ಇದೆ, ಈ ಒಂದು ಆ್ಯಕ್ಷನಿಂದ ನಮಗೂ ಹೆಲ್ಪ್ ಆಗುತ್ತೆ ಅನ್ನೋದು ಅಂತ ನಿಮಗೂ ಅನಿಸ್ತಿದ್ರೆ ಇದನ್ನು ಮತ್ತೊಬ್ಬರಿಗೆ ಶೇರ್ ಮಾಡಿ. ನಮಸ್ತೆ.